ಸುತ್ತಮುತ್ತ ನೋಡ್ಕೋಬೇಕು, ಯಾರಿದ್ದಾರೆ ಯಾರಿಲ್ಲ, ಅಥವಾ ವಾತಾವರಣ ಏನು ಹೇಗೆ ಅಂತ ಅರಿವಿರಬೇಕು ಅಂತಾರೆ. ಮೈ ಮೇಲೆ ಪ್ರಜ್ಞೆ ಇರಬೇಕು, ಅರಿವಿರಬೇಕು. ಮಾತಾಡ್ಬೇಕಾದ್ರೆ ಸುತ್ತಮುತ್ತ ನೋಡಿ ಯಾರಿದ್ದಾರೆ ಯಾರಿಲ್ಲ ಅಂತ. ಕೆಲವು ಮಾತುಗಳನ್ನ ಡ್ರೈವರ್ ಎದುರುಗಾಡಬಾರ್ದು, ಕೆಲವು ಮಾತನ್ನ ಕೆಲಸದವ್ರು ಎದುರುಗಾಡಬಾರ್ದು, ಕೆಲವು ಮಾತನ್ನ ಗಂಡನ ಎದುರುಗಾಡಬಾರ್ದು, ಮಕ್ಕಳ ಎದುರುಗಾಡಬಾರ್ದು. ಕೇರ್ಫುಲ್ ಆಗಿರಿ, ಯಾರಿದ್ದಾರೆ ನೋಡಿ ಅಂತ ಹೇಳ್ತಿರ್ತಾರೆ. ಇದೆಲ್ಲ ಯಾಕೆ ಅಂದರೆ ನಮಗೆ ಕೋಪ ಬಂದಾಗ ಯಾರೂ ಕಾಣೋದೇ ಇಲ್ಲ, ಅಥವಾ ತುಂಬ ಖುಷಿಯಾದಾಗ ಯಾರೂ ಕಾಣೋದೇ ಇಲ್ಲ. ಯಾವುದೋ ಒಂದು ಎಕ್ಸ್ಟ್ರೀಮ್ಗೆ ಹೋದಾಗ ಎಮೋಷನ್ಸು ನಾವು ಸುತ್ತಮುತ್ತ ಮೈ ಮೇಲೆ ಪ್ರಜ್ಞೆನೇ ಇಲ್ಲದೆ ವರ್ತನೆ ಮಾಡಿಬಿಡ್ತೀವಿ. ಇದು ಅರಿವಿರಬೇಕು ಅದು ಒಳಗೆ ಯಾವಾಗ ನಾವು ಡೀಪಾಗಿ ಅರಿವಿರುತ್ತೆ ಅದು ಹೊರಗಡೆ ಕಾಣಿಸ್ಕೊಳ್ಳುತ್ತೆ. ಯಾರು ಅಲರ್ಟ್ ಆಗಿ ಸೆನ್ಸಿಟಿವ್ ಆಗಿರ್ತಾರೆ ಅವ್ರು ಆ ಕಡೆ ಸುತ್ತಮುತ್ತ ನೋಡಿ ಹೇಗಿರಬೇಕು, ಯಾವ ಥರ ಇರಬೇಕು ಆ ಥರ ನಡ್ಕೊಳ್ಳೋದು, ಆ ಬಿಹೇವಿಯರ್ ಆಟೋಮೆಟಿಕ್ ಆಗಿ ಬರುತ್ತೆ ನಮ್ಮ ಸ್ವಭಾವದಲ್ಲಿ. ನಾವು ಸೆನ್ಸಿಟಿವ್ ಆಗಿದ್ದರೆ, ನಾವು ಒಳಗಡೆ ಸೆನ್ಸಿಟಿವ್ ಆಗಿಲ್ಲದೆ ಇನರ್ಟ್ ಆಗಿದ್ದರೆ ಹೊರಗಡೆ ನಾವು ಇಷ್ಟ ಬಂದಂಗೆ ಯಾರನ್ನೂ ಕೇರ್ ಮಾಡಲ್ಲ ಅಂತ ಹೇಳ್ಬೋದು, ಆದರೆ ಕೇರ್ ಮಾಡಬೇಕಾಗತ್ತೆ. ಯಾಕೆಂದರೆ ನಮ್ಮನ್ನು ನಾವು ಒಂಥರ ನಮ್ಮ ಒಂದು ಸೆಲ್ಫ್ ಪ್ರೆಸ್ಟೀಜಿನ ನಮ್ಮದನ್ನು ನಾವು ನೋಡ್ಕೊಂಡಿರಲ್ಲ, ಅವಾಗ ನಾವು ಹೇಗೋ ಬಿಹೇವ್ ಮಾಡ್ತೀವಿ, ಅದು ಸರಿ ಕಾಣಲ್ಲ. ನಂಗೆ ಇದಕ್ಕೆ ಒಂದೊಂದ್ಸತಿ ಅನ್ಸುತ್ತೆ ನಾಯಿನ ನೋಡಿದ್ರೆ ಎಷ್ಟು ಕಲಿಯೋದಿದೆ ಅಂತ. ಯಾಕೆಂದರೆ ಅದು ಸಿಕ್ಕಾಪಟ್ಟೆ ದೂರದನ್ನ ಸ್ಮೆಲ್ ಮಾಡಿ, ಆ ಸ್ಮೆಲ್ ಮಾಡಿ ಇದಕ್ಕೆ ಏನು ನಡೀತಾ ಇದೆ ಸುತ್ತ, ನನಗೆ ಬೇಕಾದವ್ರು ಈ ಟೆರಿಟರಿನಲ್ಲಿ ಇನ್ಯಾವುದಾದ್ರು ನಾಯಿ ಇದೆಯಾ, ಅಟ್ಯಾಕ್ ಮಾಡೋ ನಾಯಿ ಇದೆಯಾ,